ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ಕರ್ನಾಟಕ ರಾಜ್ಯ ಕಲೆ ಹಾಗೂ ಸಂಸ್ಕೃತಿಯ ನಾಡು. ಈ ನಮ್ಮ ನಾಡಿನ ಕೀರ್ತಿಯನ್ನು ವಿಶ್ವದಾದ್ಯಂತ ಪಸರಿಸುವಂತೆ ಮಾಡಿದವರ ಪಟ್ಟಿಯಲ್ಲಿ ಅಗ್ರಶ್ರೇಣಿಯಲ್ಲಿ ಬರುವುದೇ ಹೊಯ್ಸಳರು. ನಮ್ಮ ಕರ್ನಾಟಕದ ಗತ ಇತಿಹಾಸದ ಪುಟಗಳಲ್ಲಿ ಹೊಯ್ಸಳ ಸಾಮ್ರಾಜ್ಯದ ಕಾಲಘಟ್ಟವು ಒಂದು ಸುವರ್ಣ ಯುಗವೇ ಸರಿ. ಸುಮಾರು 10ರಿಂದ 14ನೇ ಶತಮಾನದವರೆಗೆ ನಮ್ಮ ಕರ್ನಾಟಕದ ಬಹುಭಾಗವನ್ನು ಆಳಿದಂತಹ ಹೊಯ್ಸಳ ಸಾಮ್ರಾಜ್ಯ ಜಗತ್ತಿಗೆ ನೀಡಿದ್ದು ಕೇವಲ ದೇಗುಲಗಳನ್ನಲ್ಲ, ಬದಲಾಗಿ ಶಿಲ್ಪಕಲೆಯ ಅದ್ಭುತ ಲೋಕವನ್ನು. ಬಳಪದ ಕಲ್ಲಿನಲ್ಲಿ ಅತಿ ಸೂಕ್ಷ್ಮವಾಗಿ ಕೆತ್ತಲಾದಂತಹ ವಿಗ್ರಹಗಳು, ನಕ್ಷತ್ರಾಕಾರದ ಅತ್ಯದ್ಭುತ ವಾಸ್ತುಶಿಲ್ಪಗಳು ಹಾಗೂ ನೋಡಿದಷ್ಟು ಮುಗಿಯದಂತಹ ಕಲಾವೈಭವ ಇದೇ ಹೊಯ್ಸಳ ದೇಗುಲಗಳ ಜೀವಾಳ. ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಕರ್ನಾಟಕದ 10 ಸುಪ್ರಸಿದ್ಧ ಹೊಯ್ಸಳ ದೇಗುಲಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ. ಚೆನ್ನಕೇಶವ ದೇವಸ್ಥಾನ, ಬೇಲೂರು, ಹಾಸನ ಜಿಲ್ಲೆ. ಹಾಸನ ಜಿಲ್ಲೆಯ ಬೇಲೂರಿನಲ್ಲಿರುವ ಚೆನ್ನಕೇಶವ ದೇಗುಲ 12ನೇ ಶತಮಾನದ ಹೊಯ್ಸಳ ವಾಸ್ತುಶಿಲ್ಪದ ಅತ್ಯದ್ಭುತ ಕಲಾಕೃತಿಯಾಗಿದೆ. ಇದು ಯಗಚಿ ನದಿಯ ತೀರದಲ್ಲಿದ್ದು ಯುನೆಸ್ಕೋನ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿದೆ. ಈ ಆಲಯವನ್ನು ಹೊಯ್ಸಳ ದೊರೆ ವಿಷ್ಣುವರ್ಧನರು ಕ್ರಿಸ್ತಶಕ 1116ರಲ್ಲಿ ನಿರ್ಮಾಣ ಮಾಡಿದ್ದಾರೆ. ತಲಕಾಡಿನಲ್ಲಿ ಚೋಳರ ವಿರುದ್ಧ ಸಾಧಿಸಿದ ವಿಜಯದ ನೆನಪಿಗಾಗಿಯೇ ಬೇಲೂರಿನ ಚೆನ್ನಕೇಶವ ದೇಗುಲವನ್ನು ರಾಜ ವಿಷ್ಣುವರ್ಧನರು ನಿರ್ಮಿಸಿದ್ದರು. ರಾಜ ವಿಷ್ಣುವರ್ಧನ ಬೇಲೂರು ಚೆನ್ನಕೇಶವ ದೇಗುಲವನ್ನು ನಿರ್ಮಿಸಲು ಪ್ರಾರಂಭಿಸಿದರಾದರೂ ಸಹ ಇದನ್ನು ಪೂರ್ಣಗೊಳಿಸಲು ಬರೋಬ್ಬರಿ 103 ವರ್ಷಗಳು ಬೇಕಾದವು. ವಿಷ್ಣುವರ್ಧನನ ಮೊಮ್ಮಗನಾದಂತಹ 2ನೇ ಬಲ್ಲಾಳನ ಕಾಲದಲ್ಲಿ ಈ ದೇಗುಲದ ನಿರ್ಮಾಣ ಕಾರ್ಯ ಸಂಪೂರ್ಣಗೊಂಡಿತು. ಅಂದರೆ ಹೊಯ್ಸಳ ರಾಜವಂಶದ 3 ತಲೆಮಾರುಗಳ ಕಲಾ ನಿಪುಣರು ಬೇಲೂರು ಚೆನ್ನಕೇಶವ ದೇಗುಲದ ನಿರ್ಮಾಣದಲ್ಲಿ ಶ್ರಮಿಸಿದ್ದಾರೆ. ಬೇಲೂರು ಚೆನ್ನಕೇಶವ ದೇಗುಲದ ನಿರ್ಮಾಣದಲ್ಲಿ ಅಮರಶಿಲ್ಪಿ ಜಕ್ಕಣ್ಣಾಚಾರ್ಯರ ಕೈಚಳಕವೂ ಸಹ ಇದೆ. ಈ ದೇವಾಲಯ ಹೊಯ್ಸಳ ಶೈಲಿಯ ವಿಶಿಷ್ಟ ನಕ್ಷತ್ರಾಕಾರದ ತಳಹದಿಯ ಮೇಲೆ ನಿಂತಿದೆ. 42 ಮದನಿಕೆ ಅಥವಾ ಶಿಲಾಬಾಲಿಕೆಯರ ವಿಗ್ರಹಗಳು ಬೇಲೂರು ಚೆನ್ನಕೇಶವ ದೇಗುಲದ ಬಹುಮುಖ್ಯ ಆಕರ್ಷಣೆಗಳು. ಇವುಗಳಲ್ಲಿ ದರ್ಪಣ ಸುಂದರಿ ಸೇರಿದಂತೆ ಅನೇಕ ವಿಗ್ರಹಗಳ ಸೌಂದರ್ಯ ಅಪ್ರತಿಮವಾಗಿದೆ. ಈ ಶಿಲಾಬಾಲಿಕೆಗಳ ವಿಗ್ರಹಗಳನ್ನು ವಿಷ್ಣುವರ್ಧನ ರಾಜನ ರಾಣಿಯಾದ ಶಾಂತಲಾದೇವಿಯ ಸೌಂದರ್ಯದಿಂದ ಪ್ರೇರಿತರಾಗಿಯೇ ಕೆತ್ತಿಸಲಾಗಿದೆ ಎಂಬ ನಂಬಿಕೆ ಇದೆ. ಬೇಲೂರಿನಲ್ಲಿ ಮಹಾವಿಷ್ಣುದೇವರು ಚೆನ್ನಕೇಶವ ರೂಪದಲ್ಲಿ ನೆಲೆಸಿದ್ದಾರೆ. ಚೆನ್ನಕೇಶವ ಎಂದರೆ ಸುಂದರವಾದ ಕೇಶವ ಎಂಬರ್ಥ ಬರುತ್ತದೆ. ಚೆನ್ನಕೇಶವರ ವಿಗ್ರಹ ಸುಮಾರು 6 ಅಡಿ ಎತ್ತರವಿದ್ದು ಮೇಲಿನ 2 ಕೈಗಳಲ್ಲಿ ಶಂಖ ಮತ್ತು ಚಕ್ರವಿದ್ದು ಕೆಳಗಿನ 2 ಕೈಗಳಲ್ಲಿ ಗದೆ ಹಾಗೂ ಪದ್ಮವನ್ನು ನೋಡಲಾಗುತ್ತದೆ. ವಿಗ್ರಹದ ಸುತ್ತಲಿನ ಪ್ರಭಾವಳಿಯಲ್ಲಿ ಮಹಾವಿಷ್ಣುದೇವರ ದಶಾವತಾರಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಕೆತ್ತಲಾಗಿದೆ. ಹೊಯ್ಸಳೇಶ್ವರ ದೇವಸ್ಥಾನ, ಹಳೇಬೀಡು, ಹಾಸನ ಜಿಲ್ಲೆ. ಹಳೇಬೀಡಿನ ಹೊಯ್ಸಳೇಶ್ವರ ದೇಗುಲವನ್ನು ಕ್ರಿಸ್ತಶಕ 1121ರಲ್ಲಿ ಹೊಯ್ಸಳ ರಾಜರಾದ ವಿಷ್ಣುವರ್ಧನರ ಕಾಲದಲ್ಲಿ ಅವರ ದಂಡನಾಯಕರಾಗಿದ್ದಂತಹ ಕೇತಮಲ್ಲ ಎನ್ನುವವರು ನಿರ್ಮಿಸಿದ್ದಾರೆ. ಈ ದೇಗುಲ ಶಿವದೇವರಿಗೆ ಸಮರ್ಪಿತವಾಗಿದ್ದು ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಕೆತ್ತನೆಗಳನ್ನು ಹೊಂದಿರುವ ದೇವಾಲಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಹಳೇಬೀಡು 12ನೇ ಶತಮಾನದಲ್ಲಿ ಹೊಯ್ಸಳ ಸಾಮ್ರಾಜ್ಯದ ಭವ್ಯ ರಾಜಧಾನಿಯಾಗಿತ್ತು. ಇದಕ್ಕೆ ದ್ವಾರ ಸಮುದ್ರ ಎಂದು ಕರೆಯಲಾಗುತ್ತಿತ್ತು. ದ್ವಾರ ಸಮುದ್ರ ಎಂದರೆ ಸಮುದ್ರಕ್ಕೆ ದ್ವಾರ ಎಂಬರ್ಥ ಬರುತ್ತದೆ. ಇಲ್ಲಿರುವಂತಹ ಬೃಹತ್ ಮಾನವ ನಿರ್ಮಿತ ಕೆರೆಯಿಂದಾಗಿಯೇ ಈ ಹೆಸರು ಬಂದಿದೆ. 14ನೇ ಶತಮಾನದ ಅವಧಿಯಲ್ಲಿ ದೆಹಲಿ ಸುಲ್ತಾನರ ಸತತ ದಾಳಿಯಿಂದಾಗಿಯೇ ಈ ಸಮೃದ್ಧ ನಗರ ಪಾಳು ಬಿದ್ದಿತು. ಅನಂತರ ಹಳೆಯ ರಾಜಧಾನಿ ಎಂಬರ್ಥ ಬರುವಂತೆ ಇದನ್ನು ಹಳೆಯ ಬೀಡು ಎಂದು ಕರೆಯಲಾಗುತ್ತದೆ. ಹೊಯ್ಸಳೇಶ್ವರ ದೇಗುಲ ಶಿವದೇವರಿಗೆ ಸಮರ್ಪಿತವಾದ 2 ಪ್ರತ್ಯೇಕ ಗರ್ಭಗುಡಿಯನ್ನು ಹೊಂದಿದೆ. ಒಂದು ಗರ್ಭಗುಡಿಯಲ್ಲಿ ಇರುವ ಶಿವಲಿಂಗವನ್ನು ಹೊಯ್ಸಳೇಶ್ವರ ಎಂದು, ಮತ್ತೊಂದು ಗರ್ಭಗುಡಿಯಲ್ಲಿರುವ ಶಿವಲಿಂಗವನ್ನು ಶಾಂತಲೇಶ್ವರ ಎಂದು ಕರೆಯಲಾಗುತ್ತದೆ. ಹೊಯ್ಸಳೇಶ್ವರ ಗರ್ಭಗುಡಿ ರಾಜ ವಿಷ್ಣುವರ್ಧನರ ಹೆಸರಿನಲ್ಲಿದ್ದರೂ ಸಹ ಶಾಂತಲೇಶ್ವರ ಗರ್ಭಗುಡಿ ವಿಷ್ಣುವರ್ಧನರ ಪತ್ನಿಯಾದ ರಾಣಿ ಶಾಂತಲಾದೇವಿಯ ಹೆಸರಿನಲ್ಲಿಯೇ ನಿರ್ಮಾಣಗೊಂಡಿದೆ.
ಹೊಯ್ಸಳೇಶ್ವರ ದೇಗುಲದ ಹೊರಗೋಡೆಗಳ ಮೇಲೆ ರಾಮಾಯಣ, ಮಹಾಭಾರತ ಮತ್ತು ಭಾಗವತಗಳ ಕಥೆಗಳನ್ನು ಬಹಳ ಸುಂದರವಾಗಿ ಕೆತ್ತಲಾಗಿದೆ. ವಿಶೇಷವಾಗಿ 2 ಬೃಹತ್ ಏಕಶಿಲಾ ನಂದಿ ವಿಗ್ರಹಗಳು ಇಲ್ಲಿನ ಪ್ರಮುಖ ಆಕರ್ಷಣೆ. ಈ ನಂದಿಗಳು ಜಗತ್ತಿನಲ್ಲಿರುವಂತಹ ಸುಂದರವಾದ ನಂದಿ ವಿಗ್ರಹಗಳಲ್ಲಿ ಒಂದೆಂದು ಪರಿಗಣಿಸಲ್ಪಡುತ್ತವೆ. ಹೊಯ್ಸಳೇಶ್ವರ ದೇವಸ್ಥಾನವನ್ನು ಹೊಯ್ಸಳ ದೊರೆ ರಾಜ ವಿಷ್ಣುವರ್ಧನರ ಕಾಲದಲ್ಲಿ ಕಟ್ಟಲು ಪ್ರಾರಂಭ ಮಾಡಲಾಯಿತಾದರೂ ದೇಗುಲದ ಗೋಪುರಗಳನ್ನು ಪೂರ್ಣಗೊಳಿಸಲಾಗಲಿಲ್ಲ. ಇದರಿಂದ ದೇಗುಲ ಚಪ್ಪಟೆಯಾಗಿಯೇ ಕಾಣುತ್ತದೆ. 14ನೇ ಶತಮಾನದ ಆರಂಭದಲ್ಲಿ ದೆಹಲಿ ಸುಲ್ತಾನರ ಸೇನಾಪತಿಯಾಗಿದ್ದ ಮಲ್ಲಿಕ್ ಕಾಫೂರ್ ನಡೆಸಿದ ದಾಳಿಯಿಂದಾಗಿಯೇ ದೇವಸ್ಥಾನದ ಕೆಲಸಗಳು ಅರ್ಧಕ್ಕೆ ನಿಂತಿವೆ. ಈ ಸುಲ್ತಾನನ ದಾಳಿಯ ನಂತರ ಹೊಯ್ಸಳರ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದಂತಹ ದ್ವಾರ ಸಮುದ್ರ ಪಾಳು ಬಿದ್ದಿತು. ಇದರಿಂದಾಗಿಯೇ ದೇಗುಲದ ನಿರ್ಮಾಣ ಕಾರ್ಯ ಮುಂದುವರಿಯಲು ಸಾಧ್ಯವಾಗಲಿಲ್ಲ. ಹೊಯ್ಸಳೇಶ್ವರ ದೇಗುಲವೂ ಸಹ ಯುನೆಸ್ಕೋನ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಯಲ್ಲಿ ಮಾನ್ಯತೆಯನ್ನು ಪಡೆದಿದೆ. ಹೊಯ್ಸಳೇಶ್ವರ ದೇಗುಲದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಕೇದಾರೇಶ್ವರ ದೇಗುಲ ಸ್ಥಿತವಿದ್ದು, ಈ ದೇಗುಲವನ್ನು ಕ್ರಿಸ್ತಶಕ 1219ರಲ್ಲಿ ಹೊಯ್ಸಳ ರಾಜರಾದ 2ನೇ ವೀರಬಲ್ಲಾಳರು ನಿರ್ಮಿಸಿದ್ದಾರೆ. ಕೇದಾರೇಶ್ವರ ದೇಗುಲವೂ ಸಹ ಶಿಲ್ಪಕಲೆಯ ದೃಷ್ಟಿಯಿಂದ ಅತ್ಯದ್ಭುತವಾಗಿದೆ. ಚೆನ್ನಕೇಶವ ದೇವಾಲಯ, ಸೋಮನಾಥಪುರ, ಮೈಸೂರು ಜಿಲ್ಲೆ. ಮೈಸೂರಿನಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿರುವ ಕಾವೇರಿ ನದಿಯ ತಟದಲ್ಲಿರುವಂತಹ ಸೋಮನಾಥಪುರದಲ್ಲಿರುವ ಚೆನ್ನಕೇಶವ ದೇವಾಲಯವನ್ನು ಕ್ರಿಸ್ತಶಕ 1268ರಲ್ಲಿ ಹೊಯ್ಸಳ ರಾಜರಾದ ಮುಮ್ಮಡಿ ನರಸಿಂಹರ ದಂಡನಾಯಕರಾದ ಸೋಮನಾಥ ಎಂಬುವವರು ನಿರ್ಮಿಸಿದ್ದಾರೆ. ಈ ದೇವಾಲಯ 3 ಗರ್ಭಗುಡಿಗಳನ್ನು ಹೊಂದಿರುವ ತ್ರಿಕೂಟ ದೇವಾಲಯವಾಗಿದ್ದು, ಗರ್ಭಗುಡಿಯಲ್ಲಿ ವೇಣುಗೋಪಾಲ ಸ್ವಾಮಿ, ಜನಾರ್ದನ ಸ್ವಾಮಿ ಮತ್ತು ಕೇಶವ ದೇವರುಗಳ ಮೂರ್ತಿಗಳಿವೆ. ಇಲ್ಲಿನ ವಿಗ್ರಹಗಳು ಭಿನ್ನವಾಗಿರುವುದರಿಂದ ಈ ದೇಗುಲದಲ್ಲಿ ಪೂಜೆ ನಡೆಯುವುದಿಲ್ಲ. ಇಡೀ ದೇಗುಲವು 16 ಮೂಲೆಗಳ ನಕ್ಷತ್ರಾಕಾರದ ಎತ್ತರದ ಜಗುಲಿಯ ಮೇಲೆ ನಿರ್ಮಾಣಗೊಂಡಿದೆ. ಈ ಜಗುಲಿಯು ಭಕ್ತಾದಿಗಳಿಗೆ ಪ್ರದಕ್ಷಿಣೆ ಬರಲು ಪಥವಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಆಲಯದ ಹೊರಗೋಡೆಗಳ ಮೇಲೆ ಸುಮಾರು 194 ಶಿಲ್ಪಗಳಿವೆ. ಅವುಗಳಲ್ಲಿ ದೇವತೆಗಳು, ಸಂಗೀತಕಾರರು, ನೃತ್ಯಕಾರರು ಮತ್ತು ಆನೆ, ಕುದುರೆಗಳ ಸಾಲುಗಳನ್ನು ನಾವು ಕಾಣಬಹುದಾಗಿದೆ. ಮಲ್ಲಿತಮ್ಮ ಮತ್ತು ಮಸಣಿತಮ್ಮ ಎಂಬ ಪ್ರಸಿದ್ಧ ಶಿಲ್ಪಿಗಳು ತಮ್ಮ ಕಲಾಕೃತಿಗಳ ಮೇಲೆ ಹೆಸರುಗಳನ್ನು ಕೆತ್ತಿರುವುದು ಇಲ್ಲಿನ ವಿಶೇಷತೆ. ಬೇಲೂರು ಹಳೆಬೀಡುಗಳ ಜೊತೆ ಸೋಮನಾಥಪುರದ ಚೆನ್ನಕೇಶವ ದೇಗುಲವೂ ಸಹ ಯುನೆಸ್ಕೋನ ವಿಶ್ವ ಪರಂಪರೆಯ ತಾಣಗಳಲ್ಲಿ ಮಾನ್ಯತೆಯನ್ನು ಪಡೆದುಕೊಂಡಿದೆ. ಬೆಳವಾಡಿ ವೀರನಾರಾಯಣ ದೇವಸ್ಥಾನ, ಚಿಕ್ಕಮಗಳೂರು. ಚಿಕ್ಕಮಗಳೂರು ಜಿಲ್ಲೆಯ ಬೆಳವಾಡಿ ಗ್ರಾಮದಲ್ಲಿರುವಂತಹ ವೀರನಾರಾಯಣ ದೇವಾಲಯ ಕ್ರಿಸ್ತಶಕ 1200ರ ಇಸವಿಯಲ್ಲಿ ಹೊಯ್ಸಳ ದೊರೆ 2ನೆಯ ವೀರಬಲ್ಲಾಳರ ಕಾಲದಲ್ಲಿ ನಿರ್ಮಾಣಗೊಂಡಂತಹ ಒಂದು ಅಪ್ರತಿಮ ದೇಗುಲ. ಈ ದೇಗುಲ ತ್ರಿಕೂಟ ಶೈಲಿಯಲ್ಲಿದ್ದು 3 ವಿಭಿನ್ನ ದಿಕ್ಕುಗಳಲ್ಲಿ 3 ಪ್ರತ್ಯೇಕ ಗರ್ಭಗುಡಿಗಳನ್ನು ಹೊಂದಿದೆ. ಮುಖ್ಯ ಗರ್ಭಗುಡಿ ಪೂರ್ವಕ್ಕೆ ಮುಖ ಮಾಡಿದ್ದು, ಇಲ್ಲಿ 8 ಅಡಿ ಎತ್ತರದ ಭವ್ಯ ವೀರನಾರಾಯಣರ ಮೂರ್ತಿ ಇದೆ. ಉತ್ತರಕ್ಕೆ ಮುಖ ಮಾಡಿರುವ ಗರ್ಭಗುಡಿಯಲ್ಲಿ ಕೊಳಲನ್ನು ನುಡಿಸುತ್ತಲಿರುವಂತಹ ಅತ್ಯಂತ ಸುಂದರವಾದ ವೇಣುಗೋಪಾಲ ಸ್ವಾಮಿಯ ವಿಗ್ರಹವಿದೆ. ದಕ್ಷಿಣಕ್ಕೆ ಮುಖ ಮಾಡಿರುವ ಗರ್ಭಗುಡಿಯಲ್ಲಿ ಯೋಗ ಮುದ್ರೆಯಲ್ಲಿರುವಂತಹ ನರಸಿಂಹಸ್ವಾಮಿಯ ವಿಗ್ರಹವಿದೆ. ಈ ದೇಗುಲವೂ ಸಹ ಹೊಯ್ಸಳರ ವಿಶಿಷ್ಟ ನಕ್ಷತ್ರಾಕಾರದ ತಳಪಾಯದ ಮೇಲೆ ನಿರ್ಮಾಣಗೊಂಡಿದೆ. ಈ ದೇಗುಲದಲ್ಲಿ ಒಟ್ಟು 108 ಸುಂದರ ಕೆತ್ತನೆಯುಳ್ಳಂತಹ ಕಂಬಗಳಿವೆ. ಈ ಕಂಬಗಳು ಕನ್ನಡಿಯಂತೆ ಹೊಳೆಯುವ ನಯವಾದ ಮೇಲ್ಮೈಯನ್ನು ಹೊಂದಿವೆ. ಪ್ರತಿ ವರ್ಷದ ಮಾರ್ಚ್ 23ರಂದು ಸೂರ್ಯನ ಮುಂಜಾನೆಯ ಕಿರಣಗಳು ಸುಮಾರು 270 ಅಡಿ ದೂರದ ಪ್ರವೇಶ ದ್ವಾರದಿಂದ ನೇರವಾಗಿ ಗರ್ಭಗುಡಿಯಲ್ಲಿರುವಂತಹ ವೀರನಾರಾಯಣರ ಪಾದದ ಮೇಲೆ ಬೀಳುವುದು ಈ ದೇಗುಲದ ವಿಶೇಷತೆ. ಅಮೃತೇಶ್ವರ ದೇವಾಲಯ, ಅಮೃತಾಪುರ, ಚಿಕ್ಕಮಗಳೂರು ಜಿಲ್ಲೆ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಅಮೃತಾಪುರದಲ್ಲಿರುವಂತಹ ಅಮೃತೇಶ್ವರ ದೇಗುಲವನ್ನು ಕ್ರಿಸ್ತಶಕ 1196ರಲ್ಲಿ ಹೊಯ್ಸಳ ರಾಜರಾದ 2ನೇ ವೀರಬಲ್ಲಾಳರ ದಂಡನಾಯಕರಾದ ಅಮೃತೇಶ್ವರರು ನಿರ್ಮಾಣ ಮಾಡಿದ್ದಾರೆ. ಇದು ಏಕಕೂಟ ಶೈಲಿಯ ದೇಗುಲ, ಅಂದರೆ ದೇಗುಲದಲ್ಲಿ ಒಂದೇ ಗರ್ಭಗುಡಿ ಇದೆ. ಅಮೃತಾಪುರದ ಅಮೃತೇಶ್ವರ ದೇವಾಲಯದ ಅತ್ಯಂತ ಪ್ರಮುಖ ವಿಶೇಷತೆ ಎಂದರೆ ಇಲ್ಲಿನ ಶಿವಲಿಂಗ. ಇದು ಸಾಮಾನ್ಯ ಶಿಲೆಯಿಂದಾಗಿಲ್ಲ, ನೇಪಾಳದ ಗಂಡಕಿ ನದಿಯಿಂದ ತರಲಾದ ಸಾಲಿಗ್ರಾಮ ಶಿಲೆಯಿಂದ ಮಾಡಲ್ಪಟ್ಟಿದೆ.
ದಂಡನಾಯಕರಾದ ಅಮೃತೇಶ್ವರರ ಕನಸಿನಲ್ಲಿ ಶಿವಪರಮಾತ್ಮರು ಕಾಣಿಸಿಕೊಂಡು ನೇಪಾಳದ ಗಂಡಕಿ ನದಿಯಿಂದ ಸಾಲಿಗ್ರಾಮವನ್ನು ತಂದು ಅದರಿಂದ ಶಿವಲಿಂಗವನ್ನು ಮಾಡಿ ಪ್ರತಿಷ್ಠಾಪಿಸು ಎಂದು ಸೂಚಿಸಿದ್ದರಂತೆ. ಪ್ರತಿ ವರ್ಷದ ಸಂಕ್ರಾಂತಿ ಹಬ್ಬದಂದು ಸೂರ್ಯದೇವರ ಕಿರಣಗಳು ನೇರವಾಗಿ ಈ ಸಾಲಿಗ್ರಾಮ ಶಿವಲಿಂಗದ ಮೇಲೆ ಬೀಳುವುದು ಇಲ್ಲಿನ ವೈಜ್ಞಾನಿಕ ಅದ್ಭುತ. ಅಮೃತೇಶ್ವರ ಶಿವಲಿಂಗದ ಪಕ್ಕದಲ್ಲಿನ ದೀಪವು ಕಳೆದ 200 ವರ್ಷಗಳಿಂದ ನಿರಂತರವಾಗಿ ಉಜ್ವಲಿಸುತ್ತಲಿದೆ ಎಂಬ ನಂಬಿಕೆ ಇದೆ. ಗರ್ಭಗುಡಿಯ ಬಲಭಾಗದಲ್ಲಿ ವೀಣೆ ಇಲ್ಲದಂತಹ ಅತ್ಯಪರೂಪವಾದ ಶಾರದಾದೇವಿಯ ವಿಗ್ರಹವಿದ್ದು ಇಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸುವುದು ವಿಶೇಷ ಫಲವನ್ನು ತಂದುಕೊಡುತ್ತದೆ. ದೇಗುಲದ ಹೊರಗೋಡೆಗಳ ಮೇಲೆ ರಾಮಾಯಣದ ಕಥೆಯನ್ನು ಕೆತ್ತಲಾಗಿದೆ. ಮತ್ತೊಂದು ವಿಶೇಷತೆ ಎಂದರೆ ಇಲ್ಲಿನ ರಾಮಾಯಣ ಕಥೆಯು ಅಪ್ರದಕ್ಷಿಣಾಕಾರವಾಗಿ ಸಾಗುತ್ತದೆ. ಇದು ಹೊಯ್ಸಳ ಶೈಲಿಯಲ್ಲಿಯೇ ಬಹಳ ಅಪರೂಪದ ಸಂಗತಿಯಾಗಿದೆ. ಹೊಯ್ಸಳರ ಕಾಲದ ಪ್ರಸಿದ್ಧ ಶಿಲ್ಪಿಯಾದ ಮಲ್ಲಿತಮ್ಮ ಎನ್ನುವವರು ತಮ್ಮ ವೃತ್ತಿ ಜೀವನವನ್ನು ಇದೇ ದೇವಾಲಯದ ಮಂಟಪದ ಚಾವಣಿಯ ಕೆತ್ತನೆಯನ್ನು ಮಾಡುವ ಮೂಲಕ ಪ್ರಾರಂಭ ಮಾಡಿದರು ಎಂಬ ನಂಬಿಕೆ ಇದೆ. ದೊಡ್ಡಗದ್ದವಳ್ಳಿ ಲಕ್ಷ್ಮೀ ದೇವಾಲಯ, ಹಾಸನ ಜಿಲ್ಲೆ. ಹಾಸನ ಜಿಲ್ಲೆಯ ದೊಡ್ಡಗದ್ದವಳ್ಳಿಯಲ್ಲಿರುವ ಲಕ್ಷ್ಮೀದೇವಿ ದೇವಾಲಯವು ಹೊಯ್ಸಳರು ನಿರ್ಮಿಸಿರುವ ಆರಂಭಿಕ ದೇಗುಲಗಳಲ್ಲಿ ಒಂದಾಗಿದೆ. ಬೇಲೂರು ಚೆನ್ನಕೇಶವ ದೇವಾಲಯಕ್ಕಿಂತಲೂ ಸುಮಾರು 4 ವರ್ಷ ಮೊದಲೇ ನಿರ್ಮಾಣಗೊಂಡಂತಹ ಈ ದೇಗುಲ ಹಲವು ವಿಶೇಷತೆಗಳನ್ನು ಹೊಂದಿದೆ. ಇತರ ಹೊಯ್ಸಳ ದೇಗುಲಗಳಂತೆ ಇದು ಎತ್ತರವಾದ ಪೀಠದ ಮೇಲೆ ನಿರ್ಮಾಣಗೊಂಡಿಲ್ಲ, ಬದಲಾಗಿ ನೇರವಾಗಿ ನೆಲದ ಮೇಲೆಯೇ ಸ್ಥಿತವಿದೆ. ಈ ದೇಗುಲವನ್ನು ಹೊಯ್ಸಳ ದೊರೆ ವಿಷ್ಣುವರ್ಧನರ ಆಳ್ವಿಕೆಯಲ್ಲಿ ಪ್ರಸಿದ್ಧ ವರ್ತಕರಾಗಿದ್ದ ಕುಲ್ಲಿ ಹಣರಾವುತ ಮತ್ತು ಆತನ ಪತ್ನಿ ಸಹಜಾದೇವಿ ನಿರ್ಮಾಣ ಮಾಡಿಸಿದ್ದಾರೆ. ದೊಡ್ಡಗದ್ದವಳ್ಳಿಯ ಮಹಾಲಕ್ಷ್ಮಿ ದೇಗುಲವು 4 ಗರ್ಭಗುಡಿಯನ್ನು ಹೊಂದಿರುವಂತಹ ಅತ್ಯಪರೂಪವಾದ ಚತುಷ್ಕೂಟ ಶೈಲಿಯ ದೇಗುಲವಾಗಿದೆ. ಹೊಯ್ಸಳ ಶೈಲಿಯಲ್ಲಿ ಚತುಷ್ಕೂಟ ವಿನ್ಯಾಸದ ದೇಗುಲಗಳು ಬಹಳ ವಿರಳ. ಇಲ್ಲಿನ ಮುಖ್ಯ ಗರ್ಭಗುಡಿಯಲ್ಲಿ ಮಹಾಲಕ್ಷ್ಮೀ ದೇವಿ ಆಸೀನರಾಗಿದ್ದಾರೆ. ಉಳಿದ ಗರ್ಭಗುಡಿಗಳು ಕಾಳಿದೇವಿ, ಭೂತನಾಥ ಶಿವಲಿಂಗ ಮತ್ತು ಮಹಾವಿಷ್ಣು ದೇವರಿಗೆ ಸಮರ್ಪಿತವಾಗಿವೆ. ದೊಡ್ಡಗದ್ದವಳ್ಳಿಯ ಮಹಾಲಕ್ಷ್ಮೀ ದೇವಿಯನ್ನು ಅತ್ಯಂತ ಜಾಗೃತ ದೇವತೆ ಎಂದು ನಂಬಲಾಗುತ್ತದೆ. ಭಕ್ತಾದಿಗಳು ಸಮೃದ್ಧಿ ಮತ್ತು ಐಶ್ವರ್ಯಕ್ಕಾಗಿಯೇ ಇಲ್ಲಿಗೆ ಭೇಟಿ ನೀಡುತ್ತಾರೆ. ಮಹಾಲಕ್ಷ್ಮಿ ಗುಡಿಯ ಪ್ರವೇಶ ದ್ವಾರದ ಬಳಿ ದೊಡ್ಡ ಗಾತ್ರದ ಭೀಕರ ಬೇತಾಳಗಳ ಶಿಲ್ಪಗಳಿವೆ. ಇವುಗಳನ್ನು ದೇವಿಯ ರಕ್ಷಕರು ಎಂದು ನಂಬಲಾಗುತ್ತದೆ. ಈ ದೇಗುಲದ ಗೋಪುರಗಳು ಪಿರಮಿಡ್ ಆಕಾರದ ಕದಂಬ ನಾಗರ ಶೈಲಿಯಲ್ಲಿವೆ. ಇದು ಉತ್ತರ ಭಾರತದ ವಾಸ್ತುಶಿಲ್ಪದ ಪ್ರಭಾವವನ್ನು ತೋರಿಸುತ್ತದೆ. ಅರಸೀಕೆರೆ ಈಶ್ವರ ದೇವಾಲಯ, ಹಾಸನ ಜಿಲ್ಲೆ. ಹಾಸನ ಜಿಲ್ಲೆಯ ಅರಸೀಕೆರೆಯಲ್ಲಿರುವಂತಹ ಈಶ್ವರ ದೇವಸ್ಥಾನ ಅಥವಾ ಚಂದ್ರಮೌಳೇಶ್ವರ ದೇವಾಲಯವು 12ನೇ ಶತಮಾನದಲ್ಲಿ ಹೊಯ್ಸಳ ದೊರೆ 2ನೇ ವೀರಬಲ್ಲಾಳರ ಆಳ್ವಿಕೆಯಲ್ಲಿ ನಿರ್ಮಾಣಗೊಂಡಿದೆ. ಒಂದೇ ಗರ್ಭಗುಡಿಯನ್ನು ಹೊಂದಿರುವ ಏಕಕೂಟ ಶೈಲಿಯ ದೇಗುಲ ಇದಾಗಿದೆ. ಈ ದೇಗುಲದ ಪ್ರಮುಖ ಆಕರ್ಷಣೆ ಎಂದರೆ ಅದರ 16 ಕೋನಗಳ ನಕ್ಷತ್ರಾಕಾರದ ಮುಖಮಂಟಪ. ಇತರ ಹೊಯ್ಸಳ ದೇಗುಲಗಳಲ್ಲಿ ಸಾಮಾನ್ಯವಾಗಿ 8 ಅಥವಾ 12 ಕೋನಗಳ ಮುಖಮಂಟಪಗಳಿರುತ್ತವೆ. 16 ಕೋನಗಳ ನಕ್ಷತ್ರಾಕಾರದ ಮುಖಮಂಟಪ ಈ ಅರಸೀಕೆರೆಯ ಶಿವಾಲಯ ಬಿಟ್ಟರೆ ಬೇರೆಲ್ಲೂ ಸಹ ಕಾಣಲು ದೊರೆಯುವುದಿಲ್ಲ. ಗರ್ಭಗುಡಿಯಲ್ಲಿ ಶಿವದೇವರು ಚಂದ್ರಮೌಳೇಶ್ವರರಾಗಿ ನೆಲೆಸಿದ್ದಾರೆ. ಈ ಚಂದ್ರಮೌಳೇಶ್ವರ ಲಿಂಗ ಬಹಳ ಸುಂದರವಾಗಿದ್ದು ಭಕ್ತಾದಿಗಳಿಗೆ ಶಾಂತಿಯ ಅನುಭೂತಿಯನ್ನೇ ತಂದುಕೊಡುತ್ತದೆ. ಗೋವಿಂದನಹಳ್ಳಿ ಪಂಚಲಿಂಗೇಶ್ವರ ದೇವಸ್ಥಾನ, ಮಂಡ್ಯ ಜಿಲ್ಲೆ. ಮಂಡ್ಯ ಜಿಲ್ಲೆಯ ಕೆಆರ್ ಪೇಟೆ ತಾಲೂಕಿನ ಗೋವಿಂದನಹಳ್ಳಿಯ ದೇಗುಲ ಹೊಯ್ಸಳರ ವಿಶಿಷ್ಟ ದೇಗುಲಗಳ ಪಟ್ಟಿಯಲ್ಲಿ ಸೇರುತ್ತದೆ. ಏಕೆಂದರೆ ಹೊಯ್ಸಳರ ವಾಸ್ತುಶಿಲ್ಪದಲ್ಲಿ ಸಾಮಾನ್ಯವಾಗಿ ಏಕಕೂಟ, ದ್ವಿಕೂಟ ಅಥವಾ ತ್ರಿಕೂಟ ದೇಗುಲಗಳಿರುತ್ತವೆ. ಆದರೆ ಇಡೀ ಹೊಯ್ಸಳ ಸಾಮ್ರಾಜ್ಯದಲ್ಲಿಯೇ 5 ಗರ್ಭಗುಡಿಗಳನ್ನು ಹೊಂದಿರುವ ಅಂದರೆ ಪಂಚಕೂಟಗಳ ಏಕೈಕ ದೇಗುಲವಿರುವುದು ಈ ಗೋವಿಂದನಹಳ್ಳಿಯ ಪಂಚಲಿಂಗೇಶ್ವರ ಸನ್ನಿಧಾನದಲ್ಲಿ. ಈ ಪಂಚಕೂಟ ದೇಗುಲವನ್ನು ಕ್ರಿಸ್ತಶಕ 1241ರಲ್ಲಿ ಹೊಯ್ಸಳ ದೊರೆ 2ನೇ ವೀರ ಸೋಮೇಶ್ವರರ ಕಾಲದಲ್ಲಿ ನಿರ್ಮಿಸಲಾಗಿದೆ. 5 ಗರ್ಭಗುಡಿಗಳಲ್ಲಿ ಶಿವದೇವರ 5 ವಿಭಿನ್ನ ಅವತಾರಗಳಾದ ಸಯೋಜಾತ, ತತ್ಪುರುಷ, ವಾಮದೇವ, ಅಘೋರ ಮತ್ತು ಈಶಾನ ಹೆಸರಿನಲ್ಲಿ 5 ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಈ 5 ಗರ್ಭಗುಡಿಗಳ ಮೇಲೆ 5 ಸುಂದರವಾದ ಶಿಖರಗಳು ಸಾಲಾಗಿ ನಿಂತಿರುವುದು ಅತ್ಯಂತ ಆಕರ್ಷಕವಾಗಿದೆ. ಹೊಯ್ಸಳರ ಕಾಲದ ಖ್ಯಾತ ಶಿಲ್ಪಿಯಾದ ಮಲ್ಲಿತಮ್ಮರು ಈ ದೇವಾಲಯದ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರಂತೆ.
ಈ ದೇವಾಲಯದಲ್ಲಿರುವಂತಹ ದ್ವಾರಪಾಲಕರು ಹಾಗೂ ಹೊರಗೋಡೆಯ ಶಿಲ್ಪಗಳಲ್ಲಿ ಆ ಮಲ್ಲಿತಮ್ಮರ ಕಲಾ ನೈಪುಣ್ಯತೆ ಎದ್ದು ಕಾಣುತ್ತದೆ. ಮೊಸಳೆ ನಾಗೇಶ್ವರ ಚನ್ನಕೇಶವ ದೇವಾಲಯ, ಹಾಸನ ಜಿಲ್ಲೆ. ಹಾಸನ ಜಿಲ್ಲೆಯ ಮೊಸಳೆ ಎಂಬ ಗ್ರಾಮದಲ್ಲಿರುವಂತಹ ನಾಗೇಶ್ವರ ಮತ್ತು ಚನ್ನಕೇಶವ ದೇವಾಲಯಗಳು ಹೊಯ್ಸಳರ ವಾಸ್ತುಶಿಲ್ಪದ ಅತ್ಯಂತ ಅಪರೂಪದ ಜೋಡಿ ದೇವಾಲಯಗಳಾಗಿವೆ. ಈ ಅವಳಿ ದೇಗುಲಗಳನ್ನು ಕ್ರಿಸ್ತಶಕ 1200ರಲ್ಲಿ ಹೊಯ್ಸಳ ದೊರೆ 2ನೇ ವೀರಬಲ್ಲಾಳರ ಆಳ್ವಿಕೆಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಒಂದೇ ಆವರಣದಲ್ಲಿ ಅಕ್ಕಪಕ್ಕದಲ್ಲಿರುವಂತಹ 2 ಪ್ರತ್ಯೇಕ ದೇಗುಲಗಳಿವೆ. ದಕ್ಷಿಣಕ್ಕೆ ನಾಗೇಶ್ವರ ಮತ್ತು ಉತ್ತರಕ್ಕೆ ಚನ್ನಕೇಶವ ದೇವಸ್ಥಾನಗಳಿವೆ. ಇವು ಗಾತ್ರ ಮತ್ತು ವಿನ್ಯಾಸದಲ್ಲಿ ಒಂದೇ ರೀತಿ ಇರುವುದು ಮತ್ತೊಂದು ವಿಶೇಷತೆ. ಶೈವ ಹಾಗೂ ವೈಷ್ಣವ ಪಂಥಗಳ ನಡುವೆ ಸಾಮರಸ್ಯವನ್ನು ತರಲು ಈ ಜೋಡಿ ದೇವಾಲಯಗಳನ್ನು ನಿರ್ಮಿಸಲಾಗಿದೆ ಎಂಬ ನಂಬಿಕೆ ಇದೆ. ದೇವಸ್ಥಾನದ ಒಳಗಿನ ನವರಂಗದಲ್ಲಿರುವ ಕಂಬಗಳು ಕನ್ನಡಿಯಂತೆ ಹೊಳೆಯುತ್ತವೆ. ಹೊಸಹೊಳಲು ಲಕ್ಷ್ಮೀನಾರಾಯಣ ದೇವಾಲಯ, ಮಂಡ್ಯ ಜಿಲ್ಲೆ. ಮಂಡ್ಯ ಜಿಲ್ಲೆಯ KR ಪೇಟೆಯಲ್ಲಿರುವಂತಹ ಹೊಸಹೊಳಲು ಲಕ್ಷ್ಮೀನಾರಾಯಣ ದೇವಾಲಯವು ಹೊಯ್ಸಳ ಕಲೆಯ ಒಂದು ಅತ್ಯದ್ಭುತ ಕನ್ನಡಿ. ಇದನ್ನು ಕ್ರಿಸ್ತಶಕ 1250ರಲ್ಲಿ ರಾಜ ವೀರ ಸೋಮೇಶ್ವರರ ಕಾಲದಲ್ಲಿ ನಿರ್ಮಿಸಲಾಗಿದೆ. ಇಲ್ಲಿ 3 ಗರ್ಭಗುಡಿಗಳಿವೆ. ಮಧ್ಯದಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿ, ಉತ್ತರಕ್ಕೆ ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೂ ದಕ್ಷಿಣಕ್ಕೆ ವೇಣುಗೋಪಾಲ ಸ್ವಾಮಿಯ ಸುಂದರವಾದ ವಿಗ್ರಹಗಳಿವೆ. ಇತರೆ ಹೊಯ್ಸಳ ದೇಗುಲಗಳಲ್ಲಿರುವಂತೆ ಇಡೀ ದೇಗುಲವನ್ನು ಎತ್ತರವಾದ ನಕ್ಷತ್ರಾಕಾರದ ವೇದಿಕೆಯ ಮೇಲೆ ನಿರ್ಮಾಣ ಮಾಡಲಾಗಿದೆ. ದೇವಾಲಯದ ಹೊರಗೋಡೆಗಳ ಮೇಲೆ ಆನೆಗಳು, ಕುದುರೆಗಳು ಮತ್ತು ಪೌರಾಣಿಕ ಕಥೆಗಳನ್ನು ವಿವರಿಸುವಂತಹ ಕೆತ್ತನೆಗಳು ಬೇಲೂರು ಹಳೇಬೀಡಿನ ಮಾದರಿಯಲ್ಲಿಯೇ ಬಹಳ ಸುಂದರವಾಗಿವೆ. ಹೊಯ್ಸಳರ ಕಾಲದ ಖ್ಯಾತ ಶಿಲ್ಪಿಯಾದ ಮಲ್ಲಿತಮ್ಮರು ಈ ದೇಗುಲದ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರಂತೆ. ಗೋಡೆಗಳ ಮೇಲಿನ ಶಿಲ್ಪಗಳ ಅಡಿಯಲ್ಲಿ ಅವರ ಸಹಿ ಇರುವುದನ್ನು ಇಂದಿಗೂ ಕಾಣಬಹುದು. ನಮ್ಮ ಕರ್ನಾಟಕದಲ್ಲಿರುವಂತಹ ಮತ್ತಷ್ಟು ಪ್ರಸಿದ್ಧ ಹೊಯ್ಸಳ ದೇಗುಲಗಳ ಪಟ್ಟಿ: ನುಗ್ಗೇಹಳ್ಳಿಯ ಲಕ್ಷ್ಮೀ ನರಸಿಂಹ ದೇಗುಲ, ಹಾಸನ ಜಿಲ್ಲೆ. ತುರುವೇಕೆರೆ ಚನ್ನಕೇಶವ ದೇವಸ್ಥಾನ, ತುಮಕೂರು ಜಿಲ್ಲೆ. ಕಿಕ್ಕೇರಿಯ ಬ್ರಹ್ಮೇಶ್ವರ ದೇವಸ್ಥಾನ, ಮಂಡ್ಯ ಜಿಲ್ಲೆ. ಕೋರವಂಗಲ ನಾಗೇಶ್ವರ ಮತ್ತು ಬುಚ್ಚೇಶ್ವರ ದೇವಸ್ಥಾನ, ಹಾಸನ ಜಿಲ್ಲೆ. ಅರಳುಗುಪ್ಪೆ ಚನ್ನಕೇಶವ ದೇವಸ್ಥಾನ, ತುಮಕೂರು ಜಿಲ್ಲೆ. ಹಾರನಹಳ್ಳಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ, ಹಾಸನ ಜಿಲ್ಲೆ. ಜಾವಗಲ್ ಲಕ್ಷ್ಮೀ ನರಸಿಂಹ ದೇವಸ್ಥಾನ, ಹಾಸನ ಜಿಲ್ಲೆ. ಬಸರಾಳು ಮಲ್ಲಿಕಾರ್ಜುನ ದೇವಸ್ಥಾನ, ಮಂಡ್ಯ ಜಿಲ್ಲೆ. ಭದ್ರಾವತಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ, ಶಿವಮೊಗ್ಗ ಜಿಲ್ಲೆ. ಮರಳೆ ಕೇಶವ ಮತ್ತು ಸಿದ್ದೇಶ್ವರ ದೇವಸ್ಥಾನ, ಚಿಕ್ಕಮಗಳೂರು ಜಿಲ್ಲೆ. ಆತ್ಮೀಯರೇ, ಹೊಯ್ಸಳ ಸಾಮ್ರಾಜ್ಯದ ಆಳ್ವಿಕೆಯ ಕಾಲದಲ್ಲಿ ಅವರಿಂದಲೇ ನಿರ್ಮಾಣಗೊಂಡಂತಹ ಪ್ರಸಿದ್ಧ ದೇವಸ್ಥಾನಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.